ಕೊಲ್ಯಮಠದ ಶ್ರೀ ದೇವಿ ಮೂಕಾಂಬಿಕಾ ದೇವಸ್ಥಾನದಲ್ಲಿ ನಡೆಯುತ್ತಿರುವ 38ನೇ ವಾರ್ಷಿಕ ಪ್ರತಿಷ್ಠಾಪನಾ ಮಹೋತ್ಸವದ ಪ್ರಯುಕ್ತ ಧಾರ್ಮಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ರವಿಚಂದ್ರ PM ಸ್ವಾಗತಿಸಿದರು. ಸ್ವಾಮೀಜಿ ಮಹಾಸಂಸ್ಥಾನ ಚಾರಿಟೇಬಲ್ ಟ್ರಸ್ಟ್ ಇದರ ಆಶ್ರಯದಲ್ಲಿ ಶ್ರೀ ದೇವಿ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ ಇದರ 38ನೇ ವಾರ್ಷಿಕ ಪ್ರತಿಷ್ಠಾಪನಾ ಮಹೋತ್ಸವದ ಆರಂಭದ ಕ್ಷಣಗಳನ್ನು ನಾವೆಲ್ಲ ಕಣ್ಣಾರೆ ತುಂಬಿಕೊಂಡು ಈ ಸಣ್ಣ ಸಭಾ ಕಾರ್ಯಕ್ರಮ ನಾವೆಲ್ಲ ಕುಳಿತಿದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಮಂಗಳೂರಿನ ಖ್ಯಾತ ವಕೀಲರು. ಈ ಟ್ರಸ್ಟನ್ನು ಆರಂಭದಿಂದ ಕಟ್ಟಿ ಇಲ್ಲಿಯವರೆಗೆ ಭಾಳ ವ್ಯವಸ್ಥಿತವಾಗಿ ದೇವಸ್ಥಾನದ ಆಚಾರ ವಿಚಾರಗಳನ್ನು ತೆಗೆದುಕೊಂಡು ಬಂದು ನಮ್ಮ ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ಮಹಾಬಲ ಶೆಟ್ಟಿಯವರು ಅವರನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ವಿಧಾನ ಪರಿಷತ್ತು ಸದಸ್ಯರಾದ ಕಿಶೋರ್ ಕುಮಾರ್ ಬೊಟ್ಯಾಡಿ ಮಾತನಾಡುತ್ತಾ, ನಾವೆಲ್ಲರೂ ಜಗದ್ಗುರು ಶ್ರೀ ರಾಮಾನಂದ ಸ್ವಾಮೀಜಿಯವರು ಸ್ಥಾಪಿಸಿದ ಕೊಲ್ಯ ಶ್ರೀ ಮೂಕಾಂಬಿಕಾ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳೋಣ ಎಂದರು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆದರೆ ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಆದರೆ ಮುಳುಗದಿರಲಿ ಬದುಕು. ಪನ್ಪನಚನ ಪಾತ್ರದ ಹೊರಟು ಇಂಥ ಕಾರ್ಯಕ್ರಮ ನಮ್ಮ ಮೂಕಾಂಬಿಕಾ ದೇವಸ್ಥಾನದ ಯೋಜನೆ ಪೊರ್ಲ ಪ್ರತಿಷ್ಠಾ ಮಹೋತ್ಸವದ ಸಂಭ್ರಮದ ಕಾರ್ಯಕ್ರಮಕ್ಕೆ ಬಲ್ಪುನು ತುಡರ್ನ ಬೆಳಗಾದ ಕಾರ್ಯಕ್ರಮಕ್ಕೆ ಶುಭ ಆರಂಭ ಕೊರ್ಪುನಚನ ಹೊರತು ನನ್ನ ಸೌಭಾಗ್ಯ ಅಂತ ಎನಿಸ್ತೇನೆ. ನಾನು ತುಂಬ ಕಾರ್ಯಕ್ರಮದ ಒತ್ತಡ, ಇವತ್ತು ನಾನು ಬರಬೇಕಾದ್ರೆ ನನಗೆ ಮನಸ್ಸು ತುಂಬಿ ಬಂತು. ತಾಯಿ ಆಶ್ವಾಸ ಸದಾ ಉಂಟಂತ ಎನಿಸ್ತೇನೆ. ಚಂದ್ರಸನ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿಕೊಂಡು ದೇವರ ಸೇವೆಯನ್ನು ಮಾಡಲಿಕ್ಕಿದ್ದೇವೆ. ಜೀರ್ಣೋದ್ಧಾರ ಆಗಲಿಕ್ಕಿದೆ, ಬ್ರಹ್ಮಕಲಶ ಆಗಲಿಕ್ಕಿದೆ. ಸುಮಾರು 2.5-3 ಕೋಟಿ ವೆಚ್ಚದಲ್ಲಿ ದೇವರ ಒಂದು ಭವ್ಯವಾದ ದೇಗುಲ ನಿರ್ಮಾಣ ಆಗಲಿಕ್ಕಿದೆ. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ನಿಮ್ಮ ಜೊತೆ ನಾನೂ ಕೂಡ ಇದ್ದೇನೆ ಅನ್ನುವಂಥ ಒಂದು ಹೃದಯ ತುಂಬಿದ ಭರವಸೆಯನ್ನು ಕೊಡ್ತೇನೆ. ಚಂದ್ರಸನ್ನಂದರು ನಾವು ಜೊತೆ ಕೆಲಸ ಮಾಡಿದವರು. ಇನ್ನೊಬ್ಬರು ರವಿಚಂದ್ರ ಅವರವರು ಕೂಡ. ನಾನು ನನ್ನ ವಿಧಾನ ಪರಿಷತ್ತಿನ ಪ್ರದೇಶಾಭಿವೃದ್ಧಿ ಏನೋ ಮೊತ್ತ ಉಂಟ, ಅದರಲ್ಲಿ ನಾನು ಶಕ್ತಿ ಮೀರಿ ಅದನ್ನು ಬೇರೆ ಕಡೆ ಕೊಡುವುದನ್ನು ಡೈವರ್ಟ್ ಮಾಡಿಕೊಂಡು ನಮ್ಮ ದೇವರ ಜೀರ್ಣೋದ್ಧಾರಕ್ಕೆ ನಾನು ಕೊಡ್ತೇನೆ ಅದನ್ನು. ಅದ್ರ ಜೊತೆಗೆ ನಾನು ತಡ ಆಯ್ತು ಇಲ್ಲಿ ಬರುವಾಗ, ಯಾಕಂದರೆ ಈಗ ನಿನ್ನೆ ಮೊನ್ನೆ ನಮ್ಮ ಬೇರೆ MLC ಅವರ ಕೈಯಿಂದ 5 ಲಕ್ಷ ಅಲ್ಲಿ ನಮ್ಮ ಊರಿನ ಒಂದು ಶಾಲೆಗೆ ಅದನ್ನು ದೇಣಿಗೆಯನ್ನು ಕೊಡಿಸಿದ್ದೆ. ಆದರೂ ಕೂಡ ಏನು ನಮ್ಮ ಪಕ್ಷದ MLC ಅವರು ರಾಜ್ಯದಲ್ಲಿ ಎಲ್ಲೆಲ್ಲಿ ಕೊಡಲಿಕ್ಕಾಗ್ತದೆ ಅವರನ್ನು ನಿಮ್ಮನ್ನು ಕರ್ಕೊಂಡು ಹೋಗಿ ನಾನು ಒತ್ತಾಯಪೂರ್ವಕವಾಗಿ ಅವರನ್ನು ವಿನಂತಿ ಮಾಡ್ತಾ, ಅದು ದಯಾನಂದ್ ಸರ್ಜಿ ಇರ್ಬೋದು, ಅದರ ಜೊತೆಗೆ ಪ್ರತಾಪಣ್ಣ ಇರ್ಬೋದು, ಯಾರ ಹತ್ರ ಎಲ್ಲ ಅದನ್ನು ವ್ಯವಸ್ಥೆಯನ್ನು ಸಂಘಟಿಸ್ಲಿಕ್ಕೆ ಆಗ್ತದೆ, ಜೋಡಿಸ್ಲಿಕ್ಕೆ ನಾನು ಕಣ್ಣೂರಕ್ಕೆ ಅದನ್ನು ಮಾಡ್ತೇನೆ. ನಾನು ಶಿವಣ್ಣ ಒಂದು 10 ಲಕ್ಷ ಕೊಡಬೇಕಂತ ನಾನು ಯೋಚನೆ ಮಾಡಿದೆ. ಯಾಕಂದರೆ ದೊಡ್ಡ ಮೊತ್ತದಲ್ಲಿ ನೀವು ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಏನೋ ಒಂದು ಉದಾಸೀನ ಮನೋಭಾವ ನನ್ನ ಮನಸ್ಸಿಗೆ ಕಾಣ್ತುಂಟು. ದಯವಿಟ್ಟು ಆ ಥರ ಮಾಡಬೇಡಿ. ಧೈರ್ಯವಾಗಿ ಮುಂದಕ್ಕೆ ಹೋಗುವ. ನಮಗೆ ಯಾರಿಗೆಲ್ಲ ಶಕ್ತಿ ಉಂಟು ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡುವ. ಅದರ ಜೊತೆಗೆ ಪ್ರತಿ ಮನೆಯಿಂದ ಸಂಗ್ರಹ ಮಾಡಿ ಕೊಡುವ. ತಾಯಿ ನಮ್ಮನ್ನು ಹರಸ್ತಾಳೆ. ಯಾಕಂದರೆ ನಮಗೆ ಇಡೀ ಹಿಂದೂ ಸಮಾಜ ಇಷ್ಟು ಸುದೃಢವಾಗಿ ಇರುವುದೇ ಧಾರ್ಮಿಕ ಕಾರ್ಯಕ್ರಮದ ಕಾರಣಕ್ಕೋಸ್ಕರ. ನಾವೆಲ್ಲರೂ ದೇವರ ಮೇಲೆ ನಂಬಿಕೆ, ಹೆದರಿಕೆಯಿಂದ ಜಾಸ್ತಿ ನಂಬಿಕೆ ಇಟ್ಕೊಂಡವರು. ನಾವೆಲ್ಲೂ ಕೂಡ ತಪ್ಪು ದಾರಿ ಹೋಗುವುದಿಲ್ಲ. ಮನುಷ್ಯ ಜನ್ಮಕ್ಕೆ, ಮನುಷ್ಯನ ಜೀವನದಲ್ಲಿ ಕಷ್ಟ ಬರುವುದು ಸಹಜ. ಆದರೆ ನಾವೇನು ಮಾಡಬೇಕಂದ್ರೆ ಆ ಕಷ್ಟವನ್ನು ಎದುರಿಸುವ ಶಕ್ತಿ ಕೊಡು ಭಗವಂತ, ಕಷ್ಟವನ್ನು ಎದುರಿಸುವ ಶಕ್ತಿಯನ್ನು ಕೊಡು ತಾಯಿ ಅಂತ ಪ್ರಾರ್ಥನೆ ಮಾಡಿದಾಗ, ನಮ್ಮನ್ನು ನಾವು ಗಂಧದ ಕೊರಡಿನಂತೆ ದೇವರಿಗೆ ಸಮರ್ಪಣೆ ಮಾಡಿದಾಗ, ಆ ರೀತಿ ಕಷ್ಟಪಟ್ಟು ದೇವರ ಸೇವೆ ಮಾಡಿದಾಗ ನಮಗೆ ಶಕ್ತಿ ಮೀರಿ ಆರ್ಥಿಕವಾಗಿ ಕೊಡಲಿಕ್ಕೆ ಸಾಧ್ಯತೆ ಉಂಟು. ಬ್ರಹ್ಮಕಲಶ ಅಂದ ತಕ್ಷಣ ದೇವಸ್ಥಾನದ ಮಾತ್ರ ಇಡೀ ಹಿಂದೂ ಸಮಾಜದ ಬ್ರಹ್ಮಕಲಶ. ನಾವೆಲ್ಲರೂ ವೃತಾಚರಣೆ ಮಾಡಿಕೊಂಡು, ಶ್ರಮದಾನ ಮಾಡಿಕೊಂಡು, ಸೇವೆಯನ್ನು ಮಾಡಿಕೊಂಡು, ಯಾರಿಗೆ ಹಣದ ಆರ್ಥಿಕವಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಸಂಜೆ ಹೊತ್ತು ಬಂದು ಸಮಯವನ್ನು ಕೊಡಬೇಕು. ಆ ಮುಖಾಂತರ ದೇವರಿಗೆ ಅದು ಕೂಡ ಪ್ರೀತಿ ಪಾತ್ರ. ಯಾರಾದರೂ 10 ಲಕ್ಷ 20 ಲಕ್ಷ ಕೊಟ್ಟಷ್ಟೇ ಸಮಾನ ಯಾವುದಂದರೆ, ನಮಗೆ ಆರ್ಥಿಕವಾಗಿ ನಾವು ಕಷ್ಟ ಇದ್ದರೆ ನಾವು ಶ್ರಮದಾನವನ್ನು ಮಾಡಬೇಕು, ಸಮಯವನ್ನು ಕೊಡಬೇಕು. ನಮ್ಮ ದೇಹವನ್ನು ದಂಡಿಸುವ ಮುಖಾಂತರ ದೇವರಿಗೆ ಸಮರ್ಪಿತ ಮಾಡಿದಾಗ ನಮ್ಮ ಜೀವನ ಪಾವನ ಆಗ್ತದೆ. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಈ ಸಂದರ್ಭ ಮಾತನಾಡಿದರು. ದಾಪಂಡ ಎಂಕ್ಲು ಸ್ವಾಮಿನ ಬಾರಿ ಪರಮಾಗ್ತನಿರು ಎಂಕ ಗೋಪಾಲನ ಇಂಚ ಬಂಡೇರು ಯಾರಲ್ಲ ಕನ್ನಡದಲ್ಲ ಉಂಡ ಅಂಬೇರು ಐಕೆ ಆರ್ಬನ್ ಮನೆ ಎಂಚಿ ತೋಜದು ಸ್ವಾಮೀಜಿ ಪನೊಂದಿತ್ತೀರಿ ಅನ್ನ ರಡ್ಡು ಕಣ್ಣು ಒಂಜಿ ಸತೀಶ್ ಕುಂಪಲ ಅಂತ ಪನೊಂದಿತ್ತೇರು. ಆ ಥರ ಪನೊಂದಿತ್ತೇರು. ನಾನು ಸ್ವಾಮೀಜಿಗೆ ಅಜ್ಪ ವರ್ಷ ಅನ್ನಗ ಎಂಕ್ಲು ಕಾರ್ಯಕ್ರಮ ಮಲ್ತದಿತ್ತ ಮುಲ್ತೊಡ್ದು ಮೆರವಣಿಗೆ ಪೋದು ಕುಂಪಲಡು
పేజవార స్వామీజీలు, దుంబుದ పేజవాರ ಸ್ವಾಮೀಜಿಲು, ಸುಬ್ರಹ್ಮಣ್ಯ ಸ್ವಾಮೀಜಿಲು, ಬಕ್ಕ ನಮ್ಮ ಒಡಿಯೂರುದಾರು ಮಾನಿಲ ಸ್ವಾಮೀಜಿ ಪೂರ ಸ್ವಾಮೀಜಿ ನಕ್ಲಿಲ್ಲ ನಾನು ಸೇರ್ಪದಿತ್ತ ಬಾರಿ ಅಭೂತಪೂರ್ವನಂಚಿನ ಬಾಲಕೃಷ್ಣ ಮಂದಿರಡು ಆ ಜಾಗಡು ಎದುರುದ ಜಾಗಡು ಅಜ್ಪನೆ ವರ್ಷದ ಕಾರ್ಯಕ್ರಮ ಅಭೂತಪೂರ್ವ ಅದು ಮಲ್ತಿತ್ತ. ಸ್ವಾಮೀಜಿ ಕೊಲ್ಯ ಸ್ವಾಮೀಜಿ ಬಾರಿ ಇಡೀ ನಮ್ಮ ಕಾಸರಗೋಡು, ದಕ್ಷಿಣ ಕನ್ನಡ, ಬಕ್ಕ ಉಡುಪಿಡು ಪಾಪದಕ್ಲಿಗೆ ಬಾರಿ ತೀರಾ ತೊಂದರೆಡಿತ್ತಿನಕ್ಲಿಗೆ ಸ್ಪಂದನೆ ಮಲ್ತೊಂದಿತ್ತಿನ ಸ್ವಾಮೀಜಿ ಏರ್ಪಂಡು ಅವು ಕೊಲ್ಯ ರಮಾನಂದ ಸ್ವಾಮೀಜಿ ಸ್ಪಂದನೆ ಮಲ್ತೊಂದಿತ್ತೀನಿ ಅಂಚ ಮಾಡಿದ ಬಾಕಿದಕ್ಲು ಇಜ್ಜಿಂದ ಹತ್ತು ನನಗೆ ಒಂಜಿ ಉದಾಹರಣೆ ಪನ್ಪುರಿ ಬಂಡ ಈ ಸೋಮೇಶ್ವರ ಕಡಲ್ದ ಕಡೆಟ್ ಸಮುದ್ರದ ನೀರು ಬರ್ತದೆ ಪೂರೇರೆಗಳ ತೊಂದರೆ ಆದಿತ್ತನು ಅವು ಕೋಟೆ ಪುರಾಡ್ದು ಬತ್ತನ ಇಡೀ ತಲಪಾಡಿ ಉಚ್ಚಿಲ ಮುಟ್ಟಲ ತೊಂದರೆ ಆದಿತ್ತು. ಆ ಸಂದರ್ಭಡ್ ಏನನ್ನು ಕಾಂಡಲೆತ್ತೇರು ಹೆಚ್ಚಿನಂಶ ಪ್ರವೀಣಲ್ಲ ಏನಲ್ಲ ಕಾಂಡಲೆತ್ತೇರು ಅರ್ನ ಅಂಬಾಸಿಡರ್ ಕಾರ್ಡ್ ನೆಲಿಕ್ಕೆ ಸಾಮಾನು ಜಿಂಜ ಒಂದು ಬಾಲಕೃಷ್ಣನ ಅದೇ ಜಿಂಜ ಒಂದು ಲೆತ್ತೇರು ಲೆತ್ತದು ಫಸ್ಟಿಗೆ ಕೋಟೆಪುರಾಗ ಪೋಯರು ಯಾನಪ್ಪ ಪಂಡನ್ ಕೋಟೆಪುರಾಗ ಬರ್ಚಿ ಫಸ್ಟ್ ಮೊಗವೀರ ಪಟ್ಟಣಡು ಕೊರಕಾನ್ ಹೆಂಗೆ ಪೊಡಿಗಾಂಡು ದಯವಂಡ ಕೋಟೆ ಮೊಗವೀರ ಪಟ್ಟಣದಾಗ್ಲೆ ತಿಕ್ಕಾಡು ನಾನು ಬೇರೆ ಇಜ್ಜಿಜ್ಜಿ ಅವ್ನು ನಂಗೆ ಪೂರೆಲ್ಲ ಒಂಜೆ ಅಡೆಗೆ ಕೋಟೆಪುರಾಗೆ ಪೋಯಿ ಬಂಡೇರು. ಕೋಟೆಪುರಾಗೆ ಪೋನಾಗ ಅಲ್ಪ ಬೇರೆ ಕೊನುತ್ತಾನೆ ಯಥಾ ಸಾಮಾನು ಸೂಪರ್ ಬಜಾರ್ದು ಪಾಪ ಸಾಲ ಮಲ್ತದೆ ಹೆಚ್ಚಿನ ಅಂಶ ಕೊನೋಪುನೆ ಯಾರು ಅಪ್ಪಗ ಸೂಪರ್ ಬಜಾರ್ದು ಕೊನೋತನ ಸಾಮಾನು ಕೊನೋತನೇನು ಪೂರ ಬತ್ತೀನಿ ಎಂಕ್ಲೆ ಪೂರ ತೊಂದರೆ ಆತನಂದು ಪೂರ ಕೊನೆಯಿನಿ ಬೇರೆ ಅನ್ಪುನೆ ಹತ್ತು ಸತೀಶ್ ಸಾಮಾನು ಖಾಲಿ ಆಂಡತ ನನ್ನ ಮೊಗವೀರ ಪಟ್ಟಣಕ್ಕೆ ದಾದ ಅನ್ಪುನು ಮುಲ್ಪ ಕೋಟೆಪುರಡೆ ಪೂರ ಖಾಲಿ ಆಂಡ ಕೊರ್ದು ಅಪ್ಪಗ ಸ್ವಾಮೀಜಿ ಬಂಡೆ ನನ್ನ ದಾದ ಮೊಗರ ಪೆಟ್ಟದಕ್ಲೆ ಬಿಟ್ರೆ ಅಪ್ಪಂಡ ಪಂಡದು ಎರಡನ ಪಂಡೇರು ಪೋದು ನಾನು ಅಂತೆ ಸಾಮಾನು ಸೂಪರ್ ಬಜಾರ್ದು ಕನಲೇನು ಪಿರ ಹರಿ ಸಾಮಾನು ಪೂರ ಪಿರ ಸೂಪರ್ ಬಜಾರ್ದು ಸಾಲ ತರ್ಪಾಯರು ಸಾಲನೇ ಎಡ್ದಾಲ ರಡ್ಡು ಪಾತರಿಜ್ಜಿ ಅಂಚ ತರ್ಪಾಯರು ತರ್ಪಾದ ಪಿರ ಮೊಗವೀರ ಪಟ್ಟಣಡ್ಲ ಕೊರಿಯರು ಬೇತ ಮೇಟ್ಲ ಆ ಥರದ ಒಂಜಿ ಸ್ವಾಮೀಜಿ ಆರು ಆದಿತ್ಯರು ಈ ಬಾಗಡ್ ಮಾತೆರೆಗಳ ಎಂಗ್ಲೆಗೆ ಮಾತೆರೆಗಳ ಒಂಜಿ ಸ್ಫೂರ್ತಿಯುತವಾಯನಂಚಿನ ಸ್ವಾಮೀಜಿ ಆದಿತ್ಯರು ಈ ಕ್ಷೇತ್ರ ಬೆಳಗೊಡ ಆಯ್ನ ಈ ಕ್ಷೇತ್ರ ಎಡ್ಡಾವಡ ಆಯ್ನಂಚಿನ ಒಂಜಿ ಪರ್ವಕಾಲ ಬೈದನಂದು ಯಾನು ಎನ್ನುವೆ. ಶ್ರೀ ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನಂ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಚಂದ್ರಹಾಸ ಪಂಡಿತ ಹೌಸ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಟ್ರಸ್ಟಿಗಳಾದ ಮಹಾಬಲ ಶೆಟ್ಟಿ ಕೂಡ್ಲು, ಉಳ್ಳಾಲ ಚೀರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರಾದ ಸುರೇಶ್ ಭಟ್ನಗರ, ಕಲ್ಲಾಪು ಬುರ್ದುಗೋಳಿ ಗುಳಿಕ ಕೊರಗಜ್ಜ ಕ್ಷೇತ್ರದ ಅಧ್ಯಕ್ಷರಾದ ವಿಶ್ವನಾಥ್ ನಾಯ್ಕ್, ಸೋಮೇಶ್ವರ ಪುರಸಭೆ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ, ಯಾದವ ಸಭಾ ಕರ್ನಾಟಕದ ಕೇಂದ್ರ ಸಮಿತಿಯ ಜಿಲ್ಲಾಧ್ಯಕ್ಷ ಎ.ಕೆ. ಮಣಿಯಾನಿ, ಮಾವಿನಕಟ್ಟೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದ ಅಧ್ಯಕ್ಷರಾದ ವಿಶ್ವನಾಥ್ ಬಳ್ಳಪದ ಉಪಸ್ಥಿತರಿದ್ದರು. ಭಾರಿ ಆತ್ಮೀಯರಾಗಿದ್ದವರು. ಹಾಗೆ ಇವತ್ತು ನಮ್ಮ ಶಾಸಕರು ಹೇಳಿದಾಗೆ ಈ ಭಾಗದಲ್ಲಿ ಹಿಂದೂ ಸಮಾಜೋತ್ಸವ ಅಂತ ಇಲ್ಲಿ ಮಾಡಿದರೆ ನಮ್ಮ ಸ್ವಾಮೀಜಿಗೆ ಆ ಕೀರ್ತಿ ಸಲ್ತದೆ. ಯಾಕಂತೇಳಿದರೆ ಅವರೊಂದು ಆವೇಶಭರಿತ ಆ ಸ್ಫೂರ್ತಿ ಇವತ್ತು ನಾನು ಯಾವ ಸ್ವಾಮೀಜಿಯಲ್ಲಿ ಕಾಣುವಂಥ ಪರಿಸ್ಥಿತಿ ಇಲ್ಲ. ಯಾಕಂತೇಳಿದರೆ ಏನಿದ್ದರೂ ನಮ್ಮ ಉಳ್ಳಾಲ ಬೈಲಲ್ಲಿ ಆದಾಗ ಬಹಳ ಒಂದು ಇದರಲ್ಲಿ ಎಲ್ಲರಿಗೆ ಫೋನ್ ಮಾಡಿ ಯಾವ ರೀತಿ ಆಗ್ಬೋದು ಉಳ್ಳಾಲ ಬೈಲಲ್ಲಿ ಹಿಂದೂ ಸಮಾಜ ಆದಾಗ ಅವರು ಭಾಳ ಒಂದು ಸ್ಫೂರ್ತಿಯಿಂದ ಎಲ್ಲರನ್ನೂ ಒಟ್ಟುಗೂಡಿಸಿ ಇವತ್ತು ಅವರ ಮಂದಿರ, ಅವರ ಒಂದು ದೇವಸ್ಥಾನ ಯಾವಾಗಲೇ ಅವರಿದ್ದರೆ ಈಗ ಅದು ಬಹಳ ದೊಡ್ಡ ಒಂದು ದೇವಸ್ಥಾನವಾಗಿ ಆಗ್ತಿತ್ತು. ಆದರೂ ಇವತ್ತು ನಾನು ಹೇಳೋದಾದರೆ 100ಕ್ಕೆ 100 ಈ ದೇವಸ್ಥಾನ ಪುನರ್ನಿರ್ಮಾಣ ಆಗ್ತದೆ. ಯಾಕಂತೇಳಿದರೆ ಒಳ್ಳೆಯ ಒಂದು ವ್ಯಕ್ತಿಯನ್ನು ಇಲ್ಲಿಗೆ ಸ್ವಾಮೀಜಿಯ ಒಂದು ಆಶೀರ್ವಾದದಿಂದ ನೇಮಕ ಮಾಡಿದ್ದಾರೆ. 100ಕ್ಕೆ 100 ನಾನು ಪಂಡಿತ ಹೌಸು ಆದಾಗಲೇ ನಾನು ನನ್ನಷ್ಟಕ್ಕೆ ಹೇಳಿದೆ ನನ್ನ ಮಿತ್ರರ ಹತ್ರ ನನ್ನ ದೇವಸ್ಥಾನ ಎಡ್ಡೆ ಹಾಕೊಂಡು ಆ ಬದಲಾವಣೆ ಆಂಡನೆ ಪಾತ್ರಗಳನ್ನೇ ಖುಷಿ ಆಂಡು ಅಂತೂ ಕಿಶೋರನ್ನೇ ಪೋಣಿ ಮಂತೇರು ಕಿಶೋರಣ್ಣ ಮಂಡಿ ಅರ್ನ ಇಲಾಖೆ ಹಿಡ್ದು ಏತಾಪಣಾತ್ ಮ್ಯಾಕ್ಸಿಮಮ್ ಕೊರಪೆ ಅಂದು ಅವ್ರು ಬೋಣಿ ಮಂತೀರಿ ಬೋಣಿ ಅರ್ನೇ ಕುಡುಂಜಾದ ಕಡೆ ಸ್ಮರಣಿಕೆ ಬಂಡೇರು ಇಂದು ನಮ್ಮ ದೇವಸ್ಥಾನದ ಮೋಡಲ ಅಂದು ಮೇರೆ ಚಂದ್ರಣ್ಣ ಮಂಡಿರಪ್ಪಗ ಇರ್ನ ಬಾಯ್ದ ಪಾತ್ರ ಅಂಚನೆ ಅದು 3 ಬರಾಡಂದು ಅಂಚ ಅಂತೂ ಮುಖ ಇದೊಟ್ಟಿಗೂ ನಮ್ಮ ಸುರೇಶನಲ್ಲ ಕೊರಿಯರು ಸತೀಶನಲ್ಲ ಬಂಡೇರು ಅಂತೂ ಜೀರ್ಣೋದ್ಧಾರ ಬಾರಿ ಪುರುಡ ಅಪನಲ್ಲ ಸಂಶಯ ಇಜ್ಜಿ ನಮ್ಮ ಮಾತ್ರ ಒಟ್ಟಾದ ಒಂಜಾದ ಈ ಸ್ವಾಮಿನ ಬಗ್ಗೆ ಮಸ್ತ್ ಪಂಡೇರು ಕೂಡ ಆತ ಪಂಡ್ರಬೂಪುಜಿ ನಮಕ್ಕೆ ಒಂಜಿ ಶಕ್ತಿ ಎಂಕ್ಲಿಗೆ ಎಪ್ಪಲ ದಾದಾನ ತೊಂದರಂಡ ಯಾನು ಇಲ್ಲೇ ಪ್ರಯತ್ನ ಅಪಗಲ್ಲ ದಾಲ ತೊಂದರಂಡ ಫಸ್ಟ್ ನೆನಪಾಪನೇನ ಸ್ವಾಮಿನ ಅರ 3 ಬತ್ತಾರ ಕಾರ್ ಬತ್ತದ ಒಂಜಿ ಪ್ರಸಾದ ತೆತ್ತೊಂಡಂಡ 5 ಪಕ್ಕ ಅವು ಕಷ್ಟ ಪರಿಹಾರ ಅಂತುಂಡು ಆ ನೆನಪು ಇಂಕ್ಲೆ ಏಪಗಿಲ್ಲ ಬರ್ಪುಂಡು ಸ್ವಾಮಿ ಏಪ ಕಳೆ ಉಂಡನ ದದನ ಎಂಗ್ಲ ಇಲ್ಲದಕ್ಲನೇ ಹಿರಿಯರ ಕಲೆ ഉള്ളതിന മനസ്സ് എങ്കിലെ ಖಂಡಿತವಲ್ಲ ಬತ್ತಿತ್ತು. സദസ്സിലിരിക്കുന്ന നല്ലവരായ ഭക്താഭിമാനികളെ,
ഞാൻ പറയുന്നത് മലയാളമാണ്. എല്ലാവർക്കും മനസ്സിലാവുമോ എന്ന് എനിക്കറിയില്ല. ഞാൻ വരുന്നത് സ്വാമിജിയുടെ ജന്മദേശത്ത് നിന്നാണ്. മാവിനക്കട്ട എന്ന സ്ഥലത്തു നിന്നാണ് ഞാനിവിടെ വരുന്നത്. ഒരുപാട് നല്ല കാര്യങ്ങൾ നമ്മുടെ മാവിനക്കട്ടയിൽ സ്വാമി ചെയ്തിട്ടുണ്ട്. ഇവിടെ ഒരു ഭജന മന്ദിരമുണ്ട്. അപ്പം അതിൻ്റെ പ്രവർത്തനങ്ങളിലൊക്കെ സ്വാമിജിയുടെ കയ്യൊപ്പുണ്ട്. അതുപോലെ തന്നെ ഇവിടെയും ഈ അമ്പലവും മഠവും അതുപോലെ സ്കൂള് തുടങ്ങി ഒരുപാട് കാര്യങ്ങൾ സ്വാമിജി ചെയ്തു വച്ചിട്ടുണ്ട്. അപ്പം അതൊക്കെ അമ്പലത്തെ സംബന്ധിച്ച് പറയുകയാണെങ്കിൽ ജീർണാവസ്ഥയിലാണ്. അപ്പം അതൊക്കെ എല്ലാവരും കൂടിച്ചേർന്ന് ഒരേ മനസ്സോടെ പരസ്പര ബഹുമാനം വെച്ച് എല്ലാ വ്യക്തികളെയും നല്ല രീതിയിൽ പരിഗണിച്ച് ആ ഒരു ജീർണോദ്ധാര പ്രവർത്തനം എത്രയും പെട്ടെന്ന് തന്നെ സംഭവിക്കട്ടെ എന്ന് ಪ್ರತ್ಯಾಶಿക്കുന്നു. ಅಧಿಕಾರಿಗಳು ಅದಲ್ಲದೆ ಇತರ ಟ್ರಸ್ಟಿಗಳು ಕೂಡ ಸೇರಿಕೊಂಡು ಆದಷ್ಟು ಬೇಗ, ಯಾಕಂದ್ರೆ ನಾನು ಇಲ್ಲಿ ಅಷ್ಟಮಂಗಲ ಪ್ರಶ್ನೆಗೆ ಬಂದು ಕೂತಿದ್ದೇನೆ, ಆದಷ್ಟು ಬೇಗ, ಯಾಕಂದ್ರೆ ಸ್ವಾಮೀಜಿಗಳ ಎಷ್ಟೋ ಪ್ರಯತ್ನದಿಂದ, ಯಾಕಂದ್ರೆ ಆ ಕಾಲದಲ್ಲಿ ಸ್ವಾಮೀಜಿಗಳಿಗೆ ತುಂಬ ಜನ ಇರಲಿಲ್ಲ, ಒಂದು ಬೆರಳೆಣಿಕೆ ಎಷ್ಟು ಜನ ಇದ್ದರು ಅಂತ ಹೇಳೋದು ನಾನು ಆವಾಗ ಅರ್ಥಕೊಂಡಿದ್ದೇನೆ. ಅವರು ನಮ್ಮ ಊರಿಗೆಲ್ಲ ಬರ್ತಾಯಿದ್ರು. ಬಂದ ಕೂಡಲೇ ನಮ್ಮನ್ನೆಲ್ಲ ಭಾರಿ ಚೆಂದ, ಅಲ್ಲಿ ಮಾತ್ರ ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮ ಮುಗಿಯುವವರೆಗೆ ಬಂದು ನಿಂತು ಹೋಗುವಂಥ ಸ್ವಾಮೀಜಿಯಿಂದಲೇ ನಮ್ಮ ರಮಾನಂದ ಸ್ವಾಮೀಜಿಗಳು ಮಾತ್ರ. ಯಾಕಂದರೆ ಎದೆ ತಟ್ಟಿ ನಾನು ಹೇಳ್ತಾ ಇದ್ದೇನೆ, ಯಾಕಂದರೆ ನಾವು ಸುಳ್ಯ ತಾಲೂಕಿನಲ್ಲಿ ಬೇರೆ ಯಾವುದೋ ನಮ್ಮ ಸ್ವಜಾತಿಯ ಕಾರ್ಯಕ್ರಮ ಆಗ್ಬೋದು ಅಥವಾ ನಮ್ಮ ಸಮಾಜದ ಕಾರ್ಯಕ್ರಮಗಳಾಗ್ಬೋದು ಅಥವಾ ಇತರ ಜಾತಿಯವರ ಕರೆದದ್ದಾಗಿರ್ಬೋದು, ದೇವಸ್ಥಾನಗಳಿಗೆ ಆಗಿರ್ಬೋದು, ಅವರು ಇಲ್ಲಿ ಬಂದು ಬುಕ್ ಮಾಡಿದಾಗ ಎಷ್ಟು ಗಂಟೆಗೆ ಅಂತ ಕೇಳ್ತಾರೆ, ಅಷ್ಟು ಗಂಟೆಗೆ ಅವರು ಅಲ್ಲಿ ದ್ವಾರದ ಹತ್ತಿರ ಇರ್ತಾರೆ. ಕರ್ಕೊಂಡು ಬರುವಂಥ ಜವಾಬ್ದಾರಿ ನಮ್ಮದು. ಆ ಥರ ಬರುವಂಥ ಒಂದು ಸ್ವಾಮೀಜಿ ಅಂತ ಹೇಳಿದರೆ ಸಮಯ ಪಾಲನೆಯನ್ನು ಮಾಡ್ತಾ ಇದ್ದವರು. ಅದೇ ರೀತಿ ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಜೀರ್ಣೋದ್ಧಾರ ಮಾಡುವ. ನಾನು ಕೂಡ ಯಾದವ ಸಭೆಯ ಜಿಲ್ಲಾಧ್ಯಕ್ಷನಾಗಿ 2ನೇ ಬಾರಿಗೆ ಆಯ್ಕೆಯಾಗಿದ್ದೇನೆ. ಈ ಸಂದರ್ಭದಲ್ಲಿ ಇಲ್ಲಿ ಬಂದು ನಾನು ನನ್ನ ಒಂದು ಇದನ್ನು ಹೇಳಿಕೊಳ್ಳೋದೇನೆಂತ ಹೇಳಿದರೆ, ನನ್ನ ವೈಯಕ್ತಿಕ ಲೆವೆಲ್ ನಾನು 1 ಲಕ್ಷ ರೂಪಾಯಿ ಕೊಡ್ತೇನೆ. ಅದಲ್ಲದೆ ನಮ್ಮ ತಾಲೂಕಿನ, ನಮ್ಮ ಇದು ಜಿಲ್ಲೆ, ನಮ್ಮಲ್ಲಿ ನಾವು ಈಗ 6 ತಾಲೂಕಿದೆ ನಮಗೆ. 6 ತಾಲೂಕಿನ ಪ್ರತಿಯೊಂದು ಮನೆಗಳಿಗೂ ನಾವು ಭೇಟಿ ಕೊಟ್ಟು ನಮ್ಮಿಂದ ಎಷ್ಟು ಸಂಗ್ರಹ ಆಗ್ತಾರೆ ಅವರಿಂದ ಖಂಡಿತವಾಗಿ ಇಲ್ಲಿ ಬಂದು, ಅದು ಅಲ್ಲದೆ ನಾವು ನಮ್ಮ 6 ತಾಲೂಕುಗಳಿಂದಲೂ, ಇದು ಮಂಗಳೂರಿನವರು ಇಲ್ಲಿಯೇ ಇದ್ದಾರೆ, ಬಾಕಿದ ತಾಲೂಕುಗಳಿಂದಲೂ ಕೂಡ ನಾವು ತಂಡೋಪತಂಡ, ಯಾವಾಗ ನಾವು ಬಂದು ಒಂದು 10-25 ಜನ ಬಂದು ಈ ಕಾರ್ಯ ಇಲ್ಲಿ ಏನು ಇದು ಕೆಲಸ ಕಾರ್ಯ ಆಗಬೇಕು ಅದರಲ್ಲಿ ನಾವು ಶ್ರಮದಾನವನ್ನು ಮಾಡ್ತೇವೆ ಅಂತ ಹೇಳುತ್ತಾ ಈ ಜೀರ್ಣೋದ್ಧಾರ ಕೆಲಸವು ಅತಿ ಶೀಘ್ರದಲ್ಲಿ ನಡೆದು ಆ ಬ್ರಹ್ಮಕಲಶವನ್ನು ನೋಡುವಂತಹ ಭಾಗ್ಯ ಆ ದೇವಿ ನಮಗೆ ಕರುಣಿಸಲಿ. ಕೋಶಾಧಿಕಾರಿ ಸದಾನಂದ ಕಾವೂರು ವಂದಿಸಿದರು. ಪ್ರವೀಣೇಶ್ ಕುಂಪಲ ನಿರೂಪಿಸಿದರು.